ಮತ್ತೊಂದು ವೆರಿ ಇಂಟ್ರೆಸ್ಟಿಂಗ್ ಕ್ಷೇತ್ರ ಅದು ರಾಮನಗರ ಜಿಲ್ಲೆಯಲ್ಲೇ ಬರ್ತಕ್ಕಂತಹ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ. ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಸೋತರು. ಬೈ ಎಲೆಕ್ಷನ್ನಲ್ಲಿ ಬರೀ ಸೋತಿದ್ದಲ್ಲ, ಹೀನಾಯವಾಗಿ ಸೋತರು. ಮಾಜಿ ಮುಖ್ಯಮಂತ್ರಿ, ಹಾಲಿ ಕೇಂದ್ರ ಸಚಿವರು, ನಾನು ಕೇಂದ್ರ ಸಚಿವ ಆಗಿದ್ದೀನಿ, ನನ್ನ ಮಗನನ್ನು ಗೆಲ್ಲಿಸಿಕೊಟ್ರೆ ಚನ್ನಪಟ್ಟಣದಲ್ಲಿ ಕೈಗಾರಿಕೆಗಳು ಬರ್ತದೆ, ಕಾರ್ಖಾನೆಗಳು ಬರ್ತಾರೆ ಎನ್ನುವಂತಹ ಘೋಷಣೆಯನ್ನು ಮಾಡಿದ್ದಾಗಿಯೂ ಕೂಡ, ದೇವೇಗೌಡರ ಕಾಲದಲ್ಲಿ ನೀರಾವರಿ ಯೋಜನೆಗಳಾಯಿತು ಎನ್ನುವಂತಹ ಅಬ್ಬರದ ನಡುವೆಯೂ ಕೂಡ, ದೇವೇಗೌಡರು ಕಣ್ಣೀರು ಹಾಕಿದ್ರು ಕೂಡ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋತರು. ಎಷ್ಟು ಸಾವಿರ ಮತಗಳಿಂದ? 25,000 ಮತಗಳಿಂದ. 2 ವೇ ಫೈಟ್ ಇದ್ದಿದ್ದು. ಅಲ್ಲಿ ಬಿಜೆಪಿಯವರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನು ಕೊಟ್ಟರು. ಹಾಗಾದರೆ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅವರು ಗೆದ್ದಿದ್ದು ಯಾವ ಕಾರಣಕ್ಕೋಸ್ಕರ? ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲಿಗೆ ಕಾರಣ ಆಗಿದ್ದು ಕೂಡ ಅಹಿಂದ ಮತಗಳೇ. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಕೂಡ ಗೆದ್ದಿದ್ದು ಅಹಿಂದ ಮತಗಳ ಕಾರಣದಿಂದಲೇ. ಉಪಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹೀನಾಯ ಸೋಲಾಯಿತು. ತಂದೆ ಮಾಜಿ ಮುಖ್ಯಮಂತ್ರಿ, ಕೇಂದ್ರ ಸಚಿವ ಅಂತ ಆದರೂ ಕೂಡ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ಲಿಲ್ಲ. ಅಹಿಂದ ಮತಗಳು ಜೆಡಿಎಸ್ನಿಂದ ದೂರ ಆಗಿದ್ದ ಕಾರಣಕ್ಕೋಸ್ಕರ, ಅದರಲ್ಲೂ ವಿಶೇಷವಾಗಿ ಮುಸಲ್ಮಾನ ಮತ್ತು ಕುರುಬ ಮತಗಳು ಜೆಡಿಎಸ್ನಿಂದ ದೂರ ಆಗಿದ್ದ ಕಾರಣಕ್ಕೋಸ್ಕರ ಯೋಗೇಶ್ವರಿಗೆ ಚನ್ನಪಟ್ಟಣದಲ್ಲಿ ಗೆಲುವು ಸುಲಭ ಆಯಿತು. ಇದೇ ಕಾರಣಕ್ಕೋಸ್ಕರ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅವರು ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ 25,000 ಮತಗಳ ಅಂತರದಿಂದ ಗೆದ್ದರು. 25,000 ಮತಗಳ ಅಂತರದಿಂದ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಗೆದ್ದರು. ಚನ್ನಪಟ್ಟಣದ ಜಾತಿವಾರು ಲೆಕ್ಕಾಚಾರವನ್ನು ನಾವು ತೆಗೆದು ನೋಡಿದ್ರೆ, ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣದ ಜಾತಿವಾರ ಲೆಕ್ಕಾಚಾರವನ್ನು ನಾವು ತೆಗೆದು ನೋಡಿದ್ರೆ, ಚನ್ನಪಟ್ಟಣದಲ್ಲಿ ಒಕ್ಕಲಿಗ ಮತಗಳ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿದೆ. ಮೋರ್ ದನ್ 1 lakh, 1 ಲಕ್ಷಕ್ಕಿಂತಲೂ ಅಧಿಕ. ದಲಿತ ಮತದಾರರು 40,000, ಮುಸಲ್ಮಾನ ಮತದಾರರು 45,000, ಕುರುಬ ಸಮುದಾಯದ ಮತಗಳು 7,000, ಬೆಸ್ತರ ಮತಗಳು, ತಿಗಳ ಸಮುದಾಯದ ಮತಗಳು ಒಟ್ಟು 10,000, ಇತರೆ ಹಿಂದುಳಿದ ಸಮುದಾಯದ ಮತಗಳು 25,000, ಲಿಂಗಾಯತ ಮತ್ತು ಬ್ರಾಹ್ಮಣರ ಮತ್ತು ಇತರೆ ಸಮುದಾಯದ ಮತಗಳು ಒಟ್ಟು 5,000. 2023 ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರ ಪರ ಮುಸಲ್ಮಾನರು ಮತಗಳನ್ನು ಹಾಕಿದ್ರು. ಆದರೆ ಕುಮಾರಸ್ವಾಮಿ ಅವರು ತಾವು ಚುನಾವಣೆಯಲ್ಲಿ ಗೆದ್ದಾದ ಬಳಿಕ ಕೊಟ್ಟಂತಹ ಸ್ಟೇಟ್ಮೆಂಟು, ಸಿದ್ದರಾಮಯ್ಯನವರನ್ನು ಟಾರ್ಗೆಟ್ ಮಾಡಿಕೊಂಡು ಸಿದ್ದರಾಮಯ್ಯನವರಿಗೆ ಕೊಟ್ಟಂತಹ ಕಾಟ, ದಲಿತ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೂ ಕೂಡ ಕುಮಾರಸ್ವಾಮಿ ಅವರು ಮುಗಿಬಿದ್ರು. ಅದರ ಫೈನಲ್ ಎಫೆಕ್ಟ್ ಏನಾಯಿತು ಎನ್ನುವಂಥದ್ದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಚನ್ನಪಟ್ಟಣದ ಚುನಾವಣಾ ಫಲಿತಾಂಶ ಬಂದ ಬಳಿಕ ಗೊತ್ತಾಯಿತು. ಸೊ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅವರದ್ದೇ ಸ್ವಂತ ಮತಗಳಿದ್ದಾವೆ, ಅವರ ನಿಷ್ಠ ಮತಗಳು. ಆದರೆ ಆ ನಿಷ್ಠ ಮತಗಳಿಂದ ಯೋಗೇಶ್ವರ್ ಗೆಲ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಈ ಬೈ ಎಲೆಕ್ಷನ್ನಲ್ಲಿ. ಸೊ ಚನ್ನಪಟ್ಟಣದಲ್ಲಿ ಸೋಲಲಿಕ್ಕೆ ನಿಖಿಲ್ ಅವರು ಕಾರಣ ಅಹಿಂದ ಮತಗಳು. ಸೊ ಅಹಿಂದ ಮತಗಳು ಒಕ್ಕಲಿಗ ಪ್ರಾಬಲ್ಯ ಮತಕ್ಷೇತ್ರಗಳಲ್ಲೂ ಕೂಡ ಒಕ್ಕಲಿಗ ಶಾಸಕರು ಗೆಲ್ಲಲಿಕ್ಕೆ ಅಹಿಂದ ಮತಗಳು ಅನಿವಾರ್ಯ. ಒಂದು ವೇಳೆ ಅದು ಕಂಪ್ಲೀಟ್ಲಿ ಏನಾದರೂ ದೂರ ಆದರೆ ಅದರ ಪರಿಣಾಮ DK ಸುರೇಶ್ ಅವರು ಕೂಡ ಅನುಭವಿಸಿದ್ದಾರೆ, ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಅನುಭವಿಸಿದ್ದಾರೆ. ಗೊತ್ತಿದೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ, HD ಕುಮಾರಸ್ವಾಮಿ ಅವ್ರಿಗೂ ಗೊತ್ತಿದೆ. DK ಶಿವಕುಮಾರ್ ಅವರಿಗೆ ಅರ್ಥ ಆಗಬೇಕು. ಅದು ಅರ್ಥ ಆಗಲಿಕ್ಕೆ ಚುನಾವಣಾ ಫಲಿತಾಂಶ ಬರಬೇಕಷ್ಟೆ. ಅನ್ಲೆಸ್ ಅದು ಅರ್ಥ ಆಗಲ್ಲ. ಅಲ್ಲಿಯವರೆಗೆ ಸೊ ಇದು 2 ಪ್ರಬಲ ಕಾನ್ಸ್ಟಿಟ್ಯೂನ್ಸಿಗಳು. ಆಮೇಲೆ ವೆರಿ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ, ರಾಮನಗರದಲ್ಲಿ
ಯಾವ ಕ್ಷೇತ್ರಗಳಲ್ಲೂ ಕೂಡ JDS ಇಲ್ಲ. ರಾಮನಗರ, ಚನ್ನಪಟ್ಟಣ, ಮಾಗಡಿ ಮತ್ತು ಕನಕಪುರ. ಸೊ ಎಲ್ಲ ಒಕ್ಕಲಿಗ ಪ್ರಾಬಲ್ಯ ಕ್ಷೇತ್ರಗಳು. ಕುಮಾರಸ್ವಾಮಿ ಅವರು 2023 ವಿಧಾನಸಭಾ ಚುನಾವಣೆಯ ಪ್ರಚಾರದ ಟೈಮಲ್ಲಿ ಒಂದು ಮಾತು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಒಕ್ಕಲಿಗ ಮತಗಳು ನಮ್ಮ ಕುಟುಂಬವನ್ನು ಬಿಟ್ಟು ಹೋಗಲ್ಲ ಎನ್ನುವಂಥ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಹಾಗಾದರೆ ಯಾಕೆ ಸೋತರು? ರಾಮನಗರದಲ್ಲಿ 4ಕ್ಕೆ 4 ಕ್ಷೇತ್ರಗಳನ್ನು ಯಾಕೆ ಸೋತರು ಅಂತ ಹೇಳಿದ್ರೆ, ಅಹಿಂದ ಮತಗಳು JDSನ ಕೈ ಹಿಡಿಯಲಿಲ್ಲ, ಅವು ಕಾಂಗ್ರೆಸ್ನ ಕಡೆಗೆ ಧ್ರುವೀಕರಣ ಆದವು. ಅದರ ಫಲಿತಾಂಶದ ಕಾರಣದಿಂದ ಕಾಂಗ್ರೆಸ್ ರಾಮನಗರದಲ್ಲಿ 4ಕ್ಕೆ 4 ಕ್ಷೇತ್ರಗಳನ್ನು ಗೆಲ್ತು. ಇನ್ನೂ ಉಳಿದ ಕ್ಷೇತ್ರಗಳಿದ್ದಾವೆ, ಅವುಗಳ ಬಗ್ಗೆಯೂ ಕೂಡ ನೆಕ್ಸ್ಟ್ ಬುಲೆಟಿನ್ನಲ್ಲಿ ನಾವು ಅಪ್ಡೇಟ್ ಮಾಡ್ತೀವಿ.